ಅವರು ಪಕ್ಕಾ ಫಿಲ್ಮ್ ಸ್ಟೈಲ್ ಅಲ್ಲೇ ಸಂಚು ರೂಪಿಸಿದ್ರು. ಆಫೀಸರ್ಗಳಂತೆ ಟಿಪ್ ಟಾಪ್ ಆಗಿ ಜ್ಯುವೆಲರಿ ಶಾಪ್ಗೆ ನುಗ್ಗಿ 1 ಕೆಜಿ ಚಿನ್ನಾಭರಣ ಗಂಟು ಕಟ್ಟಿದ್ರು. ಇನ್ನೇನು ಶಾಪ್ನ ಹೊಸ್ತಿಲು ದಾಟಿದ್ರೋ ಇಲ್ವೋ ಅಷ್ಟ್ರಲ್ಲಾಗ್ಲೇ ಜೈಲು ಸೇರಿದ್ರು. ಇಷ್ಟಕ್ಕೂ ಏನಿದು ಕಹಾನಿ ತೋರಿಸ್ತೀವಿ ನೋಡಿ. ಜ್ಯುವೆಲರಿ ಶಾಪ್ಗಳ ಮೇಲೆ BIS ಹೆಸರಲ್ಲಿ ನಕಲಿ ದಾಳಿ. ಸಿನಿಮಾ ಸ್ಟೈಲ್ನಲ್ಲೇ ರೇಡ್, ಸಿನಿಮಾ ಸ್ಟೈಲ್ನಲ್ಲೇ ಲಾಕ್. ರಾಜಧಾನಿಯಲ್ಲಿ ನಕಲಿ ದಾಳಿಗಳು ಹೆಚ್ಚಾಗ್ತಿವೆ. ಸಿನಿಮಾ ಸ್ಟೈಲಲ್ಲೇ ಅಧಿಕಾರಿಗಳ ಸೋಗಿನಲ್ಲಿ ನಕಲಿ ದಾಳಿ ಮಾಡ್ತಿದ್ದಾರೆ. ಜನವರಿ 27ರಂದು KR ಪುರದ ಭಟ್ರಹಳ್ಳಿಯಲ್ಲಿರೋ ಮಹಾಲಕ್ಷ್ಮಿ ಜ್ಯುವೆಲರ್ ಶಾಪ್ ಮೇಲೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಧಿಕಾರಿಗಳ ಹೆಸರಲ್ಲಿ ನಕಲಿ ದಾಳಿ ನಡೆದಿದೆ. ಇನೋವಾ ಕಾರಿನಲ್ಲಿ BIS ಆಫೀಸರ್ಸ್ ಅಂತ ಬಂದ 4 ಕಿರಾತಕರು ಜ್ಯುವೆಲರಿ ಶಾಪ್ಗೆ ನುಗ್ಗಿದ್ದಾರೆ. ಥೇಟ್ ಸಿನಿಮಾ ಸ್ಟೈಲ್ನಲ್ಲೇ 45 ನಿಮಿಷ ಕಾರ್ಯಾಚರಣೆ ಮಾಡಿದ್ದಾರೆ. ನಿಮ್ಮ ಶಾಪ್ನಲ್ಲಿ ಹಾಲ್ಮಾರ್ಕ್ ಇಲ್ಲದ ಚಿನ್ನ ಸೇಲ್ ಆಗ್ತಿದೆ ಅಂತ ಬೆದರಿಸಿದ್ದಾರೆ. ಬಳಿಕ 80 ಲಕ್ಷ ಮೌಲ್ಯದ 1 ಕೆಜಿಯಷ್ಟು ಚಿನ್ನ ಮೂಟೆ ಕಟ್ಟಿದ್ದಾರೆ. ನಕಲಿ ನೋಟಿಸ್ ಕೈಗಿಟ್ಟು ಮುಂದಿನ ವಾರ ಚೆನ್ನೈಗೆ ಬನ್ನಿ ಅಂತ ಹೇಳಿದ್ದಾರೆ. ಇಷ್ಟೇ ಆಗಿದ್ರೆ ಇವರ ಪ್ಲಾನ್ ಸಕ್ಸಸ್ ಆಗ್ತಿತ್ತೇನೋ. ಆದ್ರೆ ಶಾಪ್ನ DVRಗೆ ಕೈ ಹಾಕಿದ್ದು ಸಂಶಯ ಮೂಡಿಸಿತು. ನಕಲಿ ಗ್ಯಾಂಗ್ ಅನ್ನ ಶಾಪ್ನ ಸಿಬ್ಬಂದಿ ಫಾಲೋ ಮಾಡಿದ್ರು. ಈ ವೇಳೆ ಕ್ರಿಮಿಗಳು ಎಸ್ಕೇಪ್ ಆಗಲು ಹೋಗಿ ಅಪಘಾತ ಮಾಡಿದ್ದಾರೆ. ಕೂಡಲೇ KR ಪುರ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಸಿನಿಮಾ ಸ್ಟೈಲಲ್ಲೇ ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. ಸಂಪತ್ ಕುಮಾರ್, ಜೋಶಿ ಥಾಮಸ್, ಅವಿನಾಶ್, ಸಂದೀಪ್ ಎಂಬುವರನ್ನ ಬಂಧಿಸಿ ಚಿನ್ನ ವಶಕ್ಕೆ ಪಡೆದಿದ್ದಾರೆ. DVR ಅನ್ನು ಕೂಡ ಅವರು ತೆಗೆದುಕೊಂಡು ಸುಮಾರು ಅಂಗಡಿಯಲ್ಲೇ ಅವರು 1.25 ಗಂಟೆಯಿಂದ 2 ಗಂಟೆಯಲ್ಲಿ ಅಂಗಡಿಯಲ್ಲೇ ಇದ್ಕೊಂಡು ಪ್ರತಿಯೊಂದು ಬಂಗಾರದ ಹಾಲ್ಮಾರ್ಕ್ ಚಿಹ್ನೆ ಇರದೇ ಇರೋಂಥವುಗಳನ್ನು ತೂಕ ಮಾಡಿಕೊಂಡು ನಂಬರ್ ಪ್ಲೇಟ್ ಚೇಂಜ್ ಮಾಡಿದ ಇನೋವಾ ಕ್ರಿಸ್ಟಾ ವಾಹನದಲ್ಲಿ ಹೋಗಬೇಕಾದ್ರೆ ಅಂಗಡಿಯಲ್ಲಿ ಕೆಲಸ ಮಾಡಬೇಕಂತ ಹೇಮರಾಜ್ ಎಂಬುವರು ಅವರಿಗೆ ಡೌಟ್ ಬಂದು ಚೇಸ್ ಮಾಡಿರ್ತಾರೆ. ತದನಂತರ ಇಮಿಡಿಯೇಟ್ ನಮ್ಮ KR ಪುರ ಇನ್ಸ್ಪೆಕ್ಟರ್ ಮತ್ತು ತಂಡದವರು ಕಾರ್ಯಾಚರಣೆಯನ್ನು ಮಾಡಿಕೊಂಡು ಆರೋಪಿತರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿತ್ತು. 1 ಕೆಜಿ 248 ಗ್ರಾಮ ಚಿನ್ನಾಭರಣದ ಒಡವೆಗಳು ಮತ್ತು ಕೃತ್ಯಕ್ಕೆ ಬಳಸಿದ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ. ಇನ್ನು ಈ ಗ್ಯಾಂಗ್ನ ಮಾಸ್ಟರ್ ಮೈಂಡ್ ತಮಿಳುನಾಡಿನಲ್ಲಿ ಕೂತು ಸ್ಕೆಚ್ ಹಾಕಿದ್ದ ಅನ್ನೋದು ಗೊತ್ತಾಗಿದೆ. ಅವನ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಜಗದೀಶ್, TV9 ಬೆಂಗಳೂರು.